ಭಾರತ ವಿರುದ್ಧ ಮುಖಭಂಗದ ನಂತರದಲ್ಲಿ ಹೇಳಿ ಪಾಕಿಸ್ತಾನದಿಂದ ಏಷ್ಯಾ ಕಪ್ ಬಾಯ್ಕಾಟ್ ನಿರ್ಧಾರ. ಯುಎಇ ವಿರುದ್ಧ ಆಡೋದಿರಲು ಪಾಕ್ ತಂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಿಸಿಬಿಯಿಂದ ಈ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಭಾರತ ವಿರುದ್ಧ ಮುಖಭಂಗ ಸಹಿಸದ ಪಾಕಿಸ್ತಾನ ಈಗ ಏಷ್ಯಾ ಕಪ್ನಿಂದ ಹೊರ ನಡೆಯುವಂತಹ ನಿರ್ಧಾರಕ್ಕೆ ಬಂದಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಸುದ್ದಿಗೋಷ್ಠಿ ನಡೆಸೋ ಮೂಲಕವಾಗಿ ಯುಎಇ ವಿರುದ್ಧ ಪಂದ್ಯವನ್ನ ಆಡದಿರಲು ಪಾಕಿಸ್ತಾನ ತಂಡ ನಿರ್ಧಾರ ಮಾಡಿದೆ. ಆ ಬಗ್ಗೆ ಅಧಿಕೃತವಾಗಿ ಪಿಸಿಬಿಯಿಂದ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಣೆ ಹೊರಡುತ್ತೆ. ಹೋಟೆಲ್ನಲ್ಲೇ ಇನ್ನೂ ಕೂಡ ಆಟಗಾರರು ಉಳ್ಕೊಂಡಿದ್ದಾರೆ, ಹೊರಕ್ಕೆ ಬಂದಿಲ್ಲ. ಇದರ ಅರ್ಥ ಅವರು ಆಟ ಆಡ್ತಾರಾ ಇಲ್ವಾ ಅಂತ. ರೆಫ್ರಿಯನ್ನ ಕೈ ಬಿಡಬೇಕು, ಅವರು ಈ ಒಂದು ಪಂದ್ಯದಲ್ಲಿ ನೇತೃತ್ವವನ್ನು ವಹಿಸಬಾರದು ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದಿದ್ರು. ಇದೇ ವಿಚಾರವಾಗಿ ಅವರು ಐಸಿಸಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಇವರ ದೂರನ್ನ ಐಸಿಸಿ ಪರಿಗಣಿಸಿರಲಿಲ್ಲ, ಅದನ್ನ ನಿರಾಕರಿಸಿತ್ತು ಮತ್ತು ಅದಕ್ಕೆ ಸಾಕ್ಷ್ಯಗಳಿಲ್ಲ ಅಂತ ಕೂಡ ಹೇಳಿತ್ತು. ಇದು ಮತ್ತೊಂದು ಮುಖಭಂಗ ಆಗಿತ್ತು ಪಾಕಿಸ್ತಾನಕ್ಕೆ. ಆ ಕಾರಣದಿಂದಾಗಿ ನಿನ್ನೆ ಏಷ್ಯಾ ಕಪ್ ಆಡ್ತಾರೆ ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿತ್ತು. ಬಟ್ ಈಗ ಚೇಂಜ್ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಇಂದ. ಪ್ರಕಾಶ್, ಇನ್ನೂ ಅವ್ರುಗಳೆಲ್ಲ ರೂಮ್ನಲ್ಲೇ ಉಳ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಆಟ ಆಡಲ್ಲ ಅಂತನಾ, ಅಥವಾ ಇನ್ನೂ ಡಿಮ್ಯಾಂಡ್ಸ್ ಬಾಕಿ ಇದೆ, ಅದು ಮನ್ನಣೆ ಸಿಗಬಹುದು ಅನ್ನುವಂತಹ ಎದುರು ನೋಡ್ತಾ ಇದ್ದಾರಾ, ಏನ್ ಕತೆ? ದಿವ್ಯಜ್ಯೋತಿ, ಬಹುತೇಕ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಿಂದ ಹೊರಗಡೆ ಬರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ತಮ್ಮ ಹೇಳಿಕೆಯನ್ನ ಪಾಕಿಸ್ತಾನ ಕ್ರಿಕೆಟ್ ಆಡಳಿತ ಮಂಡಳಿ ಕೂಡ ಸ್ಪಷ್ಟನೆಯನ್ನ ನೀಡಲಿದೆ. ಈಗಾಗಲೇ ಇನ್ನೂ ಕೂಡ ಮೈದಾನಕ್ಕೆ ತಂಡದ ಆಟಗಾರರು ಕೂಡ ಬಂದಿಲ್ಲ, ಹೋಟೆಲ್ನಲ್ಲೇ ಉಳಿದುಕೊಂಡಿದ್ದಾರೆ. ಈ ವೇಳೆಗಾಗ್ಲೇ ಮೈದಾನಕ್ಕೆ ಬಂದು ಅಲ್ಲಿ ಅಭ್ಯಾಸವನ್ನ ಶುರು ಮಾಡಬೇಕಾಗಿತ್ತು, ಆದ್ರೆ ಈವರೆಗೂ ಕೂಡ ಮೈದಾನಕ್ಕೆ ಬಂದಿರಲಿಲ್ಲ. ಜೊತೆಗೆ ಯುಎಇ ಪಂದ್ಯದಲ್ಲಿ ಒಂದು ಡಿಮ್ಯಾಂಡ್ ಅನ್ನ ಐಸಿಸಿ ಮುಂದೆ ಕೂಡ ಇಟ್ಟಿತ್ತು, ಮ್ಯಾಚ್ ರೆಫ್ರಿಯನ್ನ ಬದಲು ಮಾಡಬೇಕು ಅನ್ನುವಂಥದ್ದು. ಸೊ ಅದಕ್ಕೂ ಕೂಡ ಐಸಿಸಿ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿರ್ಲಿಲ್ಲ, ಅಂದ್ರೆ ಅದು ಯಾವುದಕ್ಕೂ ಕೂಡ ಒಪ್ಕೊಂಡಿರ್ಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಭಾರತದ ವಿರುದ್ಧ ಕೂಡ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ ಆಗಿತ್ತು. ಆನಂತರ ಹಸ್ತಲಾಘವ ಮಾಡ್ಲಿಲ್ಲ, ಕ್ರೀಡಾ ಸ್ಫೂರ್ತಿ ಮೆರಿಲಿಲ್ಲ ಅಂತ ಹೇಳಿ ಐಸಿಸಿಗೆ ದೂರನ್ನು ಕೂಡ ಕೊಟ್ಟಿತ್ತು. ಅದು ಕೂಡ ಕಡ್ಡಾಯ ಅಲ್ಲ ಅನ್ನುವಂಥದ್ದನ್ನ ಐಸಿಸಿ ಸ್ಪಷ್ಟಪಡಿಸಿತ್ತು. ಈ ಮೂಲಕವಾಗಿ ಜಗತ್ತಿನ ಮುಂದೆ ಪಾಕಿಸ್ತಾನ ಬೆತ್ತಲಾಗಿತ್ತು. ಮತ್ತೆ ಈಗ ಮ್ಯಾಚ್ ರೆಫ್ರಿ ವಿಚಾರದಲ್ಲಿ ಕೂಡ ಈಗ ಮತ್ತೊಮ್ಮೆ ಅವಮಾನ ಆಗಿದೆ, ಸೊ ಹಿನ್ನಡೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಏಷ್ಯಾ ಕಪ್ ಟೂರ್ನಿಂದನೇ ಹೊರಗಡೆ ಬರೋದಕ್ಕೆ ನಿರ್ಧಾರವನ್ನ ಮಾಡಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಾಕಿಸ್ತಾನ ಕ್ರಿಕೆಟ್ ಆಡಳಿತ ಮಂಡಳಿ ಕೂಡ ಈಗ ಒಂದು ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕವಾಗಿ ಒಂದು ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಕೂಡ ಆಗುತ್ತೆ. ಆದ್ರೆ ಸದ್ಯಕ್ಕಂತೂ ಯಾವ ಆಟಗಾರರು ಕೂಡ ಪಾಕಿಸ್ತಾನದ್ದು ಮೈದಾನಕ್ಕೆ ಬರಲಿಲ್ಲ. ಸೊ ಇದ್ರ ಮೂಲಕವಾಗಿ ಈ ಏಷ್ಯಾ ಕಪ್ ಟೂರ್ನಿಂದ ಹೊರಗಡೆ ಉಳಿಯೋದು ಬಹುತೇಕ ಫಿಕ್ಸ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಯುಎಇ ವಿರುದ್ಧ ಇವಾಗ ಆಟ ಆಡಬೇಕಾಗಿತ್ತು, ಇನ್ನು ಹೋಟೆಲ್ನಲ್ಲೇ ಉಳ್ಕೊಂಡಿದ್ದಾರೆ, ಹೊರಗೆ ಬಂದಿಲ್ಲ, ಅವರ ಡಿಮ್ಯಾಂಡ್ಸ್ ಪೂರೈಕೆ ಆಗ್ತಾ ಇಲ್ಲ, ಹೀಗಾಗಿ ಫೈನಲ್ ಆಗಿ ಬೇರೆ ಆಯ್ಕೆ ಇಲ್ಲ, ಹಾಗಾಗಿ ಆಟವನ್ನೇ ಬಿಟ್ಬಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದು ಏಷ್ಯಾ ಕಪ್ನಿಂದ ಹೊರ ನಡೆಯುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನೇನು ಸುದ್ದಿಗೋಷ್ಠಿ ನಡೆಸಿದ ನಂತರದಲ್ಲಿ ಅದು ಅಧಿಕೃತವಾಗಿ ಗೊತ್ತಾಗುತ್ತೆ. ಆಡಬೇಕು, ಗೆಲ್ಲಕ್ಕಾಗಲ್ಲ ಅನ್ನೋದನ್ನು ಈಗಲೇ ಒಪ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಉಳ್ಕೊಂಡಿಲ್ಲ. ಅಲ್ಲಿ ಭಾರತದ ಜೊತೆಗೆ ಆಟ ಆಡಿ ಸೋತಿದ್ರು, ಆ ನಂತರದಲ್ಲಿ ಎದುರಾದಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ಅವ್ರಿಗೆ ಇರಿಸು ಮುರುಸು ಮಾಡಿದೆ.